ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ನಮ್ಮ ಕಾಮಿಡಿ ಕಿಲಾಡಿ ಸೀಸನ್ 5 ತಾಕತ್ತು ಅಂದ್ರೆ ಈ ಒಂದು ಸ್ಕೆಟ್ಗೆ ಸಿಗ್ತಾರೆ ಜಜಸ್ ಕಡೆಯಿಂದ ಕಿಲಾಡಿ ಬಜಾರ್. ಅಬ್ಬಾ ಬಟ್ರೆ ಸುಮಾರು ಕಡೆ ಸ್ಪೀಚ್ಲೆಸ್ ಆಗ್ಬಿಟ್ಟು ಇರೋ ಅಂದ್ರೆ ನಗದು ಬಿಟ್ರೆ ಬೇರೆ ಏನ್ ಕೆಲಸನೂ ಇರಲಿಲ್ಲ. ಜನಕ್ಕೂ ಅಷ್ಟೇ ನಮಗೂ ಅಷ್ಟೇ. ಏನು ವೆರೈಟಿ ಗುರು ಇದು. ಈ ಬಂದು 2-3 ವಾರ ಆಯ್ತು ಅಂತ ಯಾವ ನನ್ನ ಮಗನೂ ಹೇಳಕ್ ಸಾಧ್ಯ ಇಲ್ಲ. ಇವ್ರನ್ನ ಮಿಸ್ಟೇಕ್ಗಳನ್ನ ಇಟ್ಕೊಂಡೇ ಒಂದು ನಾಟಕ ಮಾಡೋದಿದೆಯಲ್ಲ, ಅದು ಯಾವಾಗಲೂ ಭಯಂಕರ ಮಜಾ. ಅದು ನನಗ್ ಬಹಳ ಇಷ್ಟ ಆಗಿದ್ದದು ಯಾವ್ದು ಕರ್ನಾಟಕದ ಆಸ್ತಿ. ಆ ಪೀಸ್ ಇನ್ನೊಂದ್ಸತಿ ಮಾಡ್ರಲ್ಲ. ಈ ಕೈ ಕರ್ನಾಟಕದ ಆಸ್ತಿ, ಆ ಕೈ ತಮಿಳ್ನಾಡದ ಆಸ್ತಿ, ನಿಂದಿದು ಹೆಬ್ಬೆರಳು ಆಂಧ್ರದ ಆಸ್ತಿ ಎಂದು ಕೀ ಡೈಲಾಗೆ ನಿಂದು ಸ್ವಂತದ್ದೇನೈತಿ ನನಗಲ್ಲಿ ಕಿತ್ಕೊಂಡು ಬಂದ್ಬಿಡ್ತು. ನನಗೆ ಯಾರು ಬರ್ದಿದ್ದು? ಸುಮ್ನೆ ಹೇಳ್ಕೊಂಡಿದ್ರೆ ಅದು ನಿಂಗೆ ಹೇಳ್ತೀನಿ ನಾನು. ನೀವೇ ಮಾಡ್ಕೊಂಡಿದ್ ನಾಟಕನ, ತಪ್ಪುಗಳನ್ನೇ ಇಟ್ಕೊಂಡು ಮಾಡದಂತ ಒಂದು ನಾಟಕನ. ಅದು ಬಂದಿರೋ ಒಂದು ಹೊಸ ಟೀಮು. ಈ ರೇಂಜಿಗೆ 20 ಬಾಲು 120 ರನ್ ಹೊಡೆದಿದ್ರ ಕಣ. ಶೂವಾಗ್ಲಿ ನೀವು. ಸೂಪರ್ ಸರ್, ಸೂಪರ್. ಓಹೋ ಮುಯಿ, ನಿನಗೊಬ್ಬನಿಗೆ 500 ರೂಪಾಯಿ ಕೊಡ್ಬೇಕು ಅನ್ಕೊಂಡಿದ್ದೆ ಕಣೋ. ಇಲ್ಲ ಕಣೋ, ಇಡೀ ತಂಡಕ್ಕೆ ರಂಗಭೂಮಿಗಿರುವ ಶಕ್ತಿ ಇದೆಯಲ್ಲ, ಕಲಾವಿದರಿಗೆ ಒಂದು ವರ ಇದು. ಸಂದೀಪ, ನಿಮ್ಮಪ್ಪ ನನ್ನ ನೋಡ್ಬೇಕು ಅಂತ ಅನ್ನಿಸ್ಬಿಟ್ಟಿದೆ ಕಣೋ ನನಗೆ. ನಿಜವಾಗ್ಲು ಅಲ್ವೇನೋ? ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು. ಇವತ್ತು ಅವ್ನು ಹಾಕಿರೋ ಶರ್ಟು ಪಂಚೆ ಎಲ್ಲ ಅವ್ರ ತಂದೆದೆ. ಸತ್ಯವಾ? ಹೌದು, ತಂದೆದು. ಓದು ಇದಕ್ಕೆ 8 ವರ್ಷ ಆಯ್ತು ಈ ಕಾಸ್ಟ್ಯೂಮ್ಗೆ. ಹೌದಾ? ನೋಡಿತಾರಮ್ಮ, ಎಲ್ಲ ಹಿಸ್ಟ್ರಿ ಇದೆ. ನಿಜ ನಿಮ್ಮ ಅಪ್ಪಾಜಿ ನೋಡ್ಬೇಕು ಕಣೋ ನಾನು. ಭರತ, ಮಂಡ್ಯ, ಈ ತರದ ಶಕುನಿ ನಾನು ಯಾವ ನಾಟಕದಲ್ಲೂ ನೋಡಿಲ್ಲ ಕಣೋ. ಥ್ಯಾಂಕ್ ಯು. ವಿಜಯ, ಈ ಕೈ ಕರ್ನಾಟಕದ ಆಸ್ತಿ. ತಾಳಿಕೋಟೆ ರಾಜು ಇದ್ದಿದ್ರೆ ನಿನ್ ಬಗ್ಗೆ ಬಹಳ ಹೆಮ್ಮೆ ಪಟ್ಟರು ಅನ್ಕೋಣ. ಥ್ಯಾಂಕ್ ಯು ಮಗ. ಸಂಕೇತ ನಿಜವಾಗ್ಲೂ ಚೆನ್ನಾಗ್ ಮಾಡಿದೆ ಸಂಕೇತ. ತುಂಬಾ ಖುಷಿ ಅನ್ನಿಸ್ತು. ಅಯ್ಯೋ ಭರತ, ಹಾಸನ ಅಂದ್ರೆ ಇಡೀ ನಿನ್ನ ಮೈ ಕಟ್ಟಿದೆಯಲ್ಲ, ಅದೊಂದು ವರ ನಿನಗೆ. ಥ್ಯಾಂಕ್ ಯು ಸರ್. ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಚೆನ್ನಾಗಿ ಪಾತ್ ಮಾಡ್ಕೊ. ಓಕೆನಾ? ಥ್ಯಾಂಕ್ ಯು. ಮಂಜನಾ